ನಮಸ್ಕಾರ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಭಾಳ ಜನರಿಗೆ ಏನೋ ಒಂದು ಸಮಸ್ಯೆ ಆಯಿತು ಅಂದರೆ ಮನೆಯಲ್ಲೇ ಹಿರಿಯರಾಗಿರ್ಬೋದು ಅಥವಾ ಕಿರಿಯರಾಗಿರ್ಬೋದು, ಬೈಕ್ ರೈಡರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹಾಗೇನಾದರೂ ಇತ್ತು ಅಂದರೆ ಭಾಳ ಜನರಿಗೆ ಏನಾಗುತ್ತೆ, ಬ್ಯಾಕ್ ಪೇಯ್ನ್ ಸಮಸ್ಯೆ ಆಗ್ತಾ ಹೋಗುತ್ತೆ. ಲೋವರ್ ಬ್ಯಾಕ್ ಪೇಯ್ನ್, ಕೂಡೋಕ್ಕಾಗಲ್ಲ, ಸರಿ ರೀತಿಯಿಂದ ಮಾತಾಡೋಕ್ಕಾಗಲ್ಲ. ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮ್ಮ ಗಮನ ಪೂರ್ತಿ ಬೆನ್ನಿನ ಮೇಲೆ ಇರುತ್ತೆ. ಹೆಂಗೆ ಅಂತಂದರೆ ನೋಡಿ, ಅಮ್ಮಗೆ ಅಪ್ಪನಿಗೆ ಈ ಥರ ಬ್ಯಾಕ್ ಪೇಯ್ನ್ ಇತ್ತು ಅಂದರೆ ಮಕ್ಕಳು ಹೆಂಗೆ ಫೀಲ್ ಮಾಡ್ತಾವೆ ಅಂದರೆ, ಅಮ್ಮನ ನೆನಪು ಬಂತು ಅಂತಂದ ತಕ್ಷಣವೇ ಒಂಥರ ಕಲ್ಲು ಚುರುಕು ಮಾಡ್ಕೊಂಡ್ಬಿಡ್ತವೆ. ಯಾಕೆಂದರೆ ಅಮ್ಮನಿಗೆ ಬಹಳ ಸಮಸ್ಯೆ ಇದೆ, ನಮ್ಮ ಅಮ್ಮ ಯಾವಾಗಲೂ ಬ್ಯಾಕ್ ಪೇನೇ ಅಂತಾಳೆ. ಈ ರೀತಿ ಭಾಳಷ್ಟು ಮನಸ್ಸಿಗೆ ಹಚ್ಕೊಳ್ಳುವಂಥ ಈ ಹೆಣ್ಮಕ್ಳಾಗಿರ್ಬೋದು, ಈ ಗಂಡು ಮಕ್ಕಳಾಗಿರ್ಬೋದು, ಎರಡೂ ಅದೇ ರೀತಿ ಯೋಚನೆ ಮಾಡ್ತಿರ್ತಾವೆ. ತನ್ನ ತಾಯಿ ಬಗ್ಗೆ ಆಗಿರ್ಬೋದು, ತಂದೆ ಬಗ್ಗೆ ಆಗಿರ್ಬೋದು, ಅಣ್ಣನ ಬಗ್ಗೆ ಆಗಿರ್ಬೋದು, ಇದು ಇನ್ನೊಂದು ಕೆಲವೊಂದು ಇರ್ತವೆ, ಹೆಂಡತಿ ಬಗ್ಗೆ ಆಗಿರ್ಬೋದು, ಗಂಡನ ಬಗ್ಗೆ ಆಗಿರ್ಬೋದು. ಗಂಡ ಅದೇ ಥರ ಅಂತಲೇ ಬ್ಯಾಕ್ ಪೇನ್. ಹಾಗೇನಾದರೂ ಇತ್ತು ಅಂತಂದರೆ ಬ್ಯಾಕ್ ಪೇನ್ ಬರೋಕ್ಕೆ ಕಾರಣ ಆದರೆ ಏನು ನೋಡಿ, ಒಂದು ಪೋಸ್ಚರಲ್ ತಪ್ಪಾಗಿರುತ್ತೆ, ಇನ್ನೊಂದು ಏನಾದರೂ ಆಕ್ಸಿಡೆಂಟ್ ಆಗಿದ್ದರಿಂದ ಆಗಿರಬಹುದು, ಇನ್ನೂ ಒಂದು ಚಿಂತೆಯಿಂದ ಆಗಿರ್ಬೋದು. ಈ ರೀತಿ ಯಾವುದೇ ಸಮಸ್ಯೆ ಇತ್ತು ಅಂದರೆ ಸಂಪೂರ್ಣವಾಗಿ ಮೊದಲು ಇವುಗಳನ್ನು ಬಿಟ್ಬಿಡ್ಬೇಕು ನೀವು. ಆ ಬ್ಯಾಕ್ ಪೇನಿಂದ ಸಮಸ್ಯೆಯಿಂದ ಹೊರಗಡೆ ಹೆಂಗೆ ಬರಬೇಕು ಅಂತ ನಾನು ತೋರಿಸ್ತೀನಿ. ಸತತವಾಗಿ ಪ್ರಯತ್ನ ಮಾಡಿ ನಾನು ಹೇಳ್ತೀನಲ್ಲ ಅದನ್ನು ಮಾಡಿ. ಖಂಡಿತವಾಗಿ ಆ ಮಾಡಿದ ಡೇಟ್ ಮುಗಿದ ನಂತರ ನನಗೆ ಕಮೆಂಟ್ಸ್ ಹಾಕಿ, ಇಲ್ಲಾಂದರೆ ಅವತ್ತು ಕಮೆಂಟ್ಸ್ ಹಾಕಿ, ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ನ. ಬನ್ನಿ ಮಾಡೋಣ ಏನು ಅಂತ. ಭಯ ಪಡೋಕ್ಕೆ ಹೋಗಬೇಡಿ, ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಭಾಳ ಸುಲಭವಾಗಿದೆ. ಎದುರುಗಡೆ ನಿಂತು ಅಪ್ಪ ಅಮ್ಮನಿಗೆ ಪಕ್ಕದಲ್ಲೇ ನಿಂತುಬಿಟ್ಟು ನೀವೇ ಕಲಿಸ್ಬೇಕಿದೆ. ನೋಡಿ, ಈ ರೀತಿ ಮಲ್ಕೋತೀವಿ. ಮಲ್ಕೊಂಡ್ಬಿಟ್ಟು ಎರಡೂ ಕಾಲ ನೇರವಾಗಿದ್ದಾವೆ. ಎರಡೂ ಕೈಗಳನ್ನು ಭುಜಗಳನ್ನು ಶೋಲ್ಡರ್ ಲೆವೆಲ್ ತಗೊಂಡು ಬನ್ನಿ. ಈ ಥರ ಸಪೋರ್ಟಿಗೆ ತೊಗೊಂಡ್ಬಿಟ್ಟು ಎರಡೂ ಕಾಲಗಳನ್ನು ಮಡಚೋಣ. ಮಡಚಿಬಿಟ್ಟು ನೋಡಿ, ಕತ್ತನ್ನು ತಿರುಗಿಸೋದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಶ್ವಾಸ ಸಂಪೂರ್ಣವಾಗಿ ಹೊರಗೆ ಬಿಟ್ಟಿರಬೇಕು. ಮತ್ತೆ ತಗೊಳ್ಳಿ, ಇದನ್ನು ಗಮನ ಇಟ್ಕೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಇನ್. ಯಾವಾಗ ಈ ರೇಂಜಿಗೆ ಬರ್ತೀವಲ್ಲ, ಅಲ್ಲಿ ಬಂದಾಗ ನಾವು ಶ್ವಾಸ ತೊಗೊಂಡಿರ್ಬೇಕು. ನಾವು ಕೆಳಗಡೆ ಮತ್ತು ಬಿಟ್ಟಾಗ ತಲೆ ವಿರುದ್ಧವಾಗಿ ತಿರುಗಿಸ್ಬೇಕು. ಕಾಲು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗಿರಬೇಕು. ನಮ್ಮ ಕೈ ಅಗಲಿಸಿರಬೇಕು. ನೆನಪಿಟ್ಕೊಳ್ಳಿ, ಇದು ಮರ್ಕಟಾಸನ ಅಂತ ಕರೀತಾರೆ ಇದನ್ನು. ಮೊದಲನೇ ವಿಧ. ಎರಡನೇ ವಿಧ ನೋಡಿ, ಸ್ವಲ್ಪ ಕಾಲನ್ನು ಅಗಲಿಸ್ಕೊಳ್ಳೋಣ. ಈ ರೀತಿ ಅಗಲಿಸ್ಕೊಳ್ಳೋಣ. ಎಕ್ಸಾಂಪಲ್ ನಾನು ಈ ಕಡೆ ಮಾಡಿ ತೋರಿಸ್ತೀನಿ ನಿಮ್ಮನ್ನು. ಎರಡೂ ಕಾಲಗಳನ್ನು ಅಗಲಿಸೋಣ. ಈ ರೀತಿ ತೊಗೊಂಡ್ಬಿಟ್ಟು ಏನು ಮಾಡ್ತೀರಾ ಅಂದರೆ, ಇಲ್ಲಿ ನೋಡಿ ಅಗಲಿಸ್ಬಿಟ್ಟೆ. ಈಗ ನೋಡಿ ಈ ರೀತಿ ಈ ತಲೆನ ಅಪೋಸಿಟ್ ಡೈರೆಕ್ಷನ್ ತೊಗೊಳ್ಳಿ. ಈ ರೀತಿ ತೊಗೊಳ್ಳಿ. ಓಕೆ. ಆಮೇಲೆ ಈಗ ಎರಡನೇ ವಿಧ ನೋಡಿ. ಈಗ ಮೂರನೇ ವಿಧ ಮಾಡಿ ತೋರಿಸ್ತೀನಿ ನಿಮ್ಮನ್ನು. ಸೇಮ್ ಮತ್ತೆ ಕಾಲ ಥರ ಇರಬೇಕು. ಕಾಲನ್ನು ಮಾತ್ರ ನೇರವಾಗಿರಬೇಕು. ಎರಡೂ ಕಾಲುಗಳನ್ನು ಒಂದು ಕಾಲನ್ನ ಮೇಲೆ ತೊಗೊಂಡ್ಬಿಟ್ಟು ಮತ್ತೆ ನಿಮ್ಮ ಕೈಗೆ ತಾಗುವಂತೆ ಮಾಡಬೇಕು. ತಾಗಿಸುವಂಥ ಅವಶ್ಯಕತೆ ಇಲ್ಲ. ಮತ್ತೆ ತೊಗೊಂಡು ಬನ್ನಿ. ಮತ್ತೆ ಈ ಥರ ಬಿಡಿ. ಇನ್ಹಲೇಷನ್, ಶ್ವಾಸ ತಗೊಳ್ಳಿ ಮತ್ತು ಶ್ವಾಸ ಬಿಡಿ. ಈ ಥರ ಇಲ್ಲಿ ನೋಡಿ, ಕಾಲು ತಾಗದಿದ್ರೂ ಪರವಾಗಿಲ್ಲ. ನಿಮ್ಮ ತಲೆ ಮಾತ್ರ ಅಪೋಸಿಟ್ ಡೈರೆಕ್ಷನ್ ಈ ಥರ ಇರಬೇಕು. ನಿಮ್ಮ ಬೆನ್ನಿನ ಅಲೈನ್ಮೆಂಟ್ ಸರಿಯಾಗಿ ಬರುತ್ತೆ. ಮತ್ತು ಇನ್ಹೇಲ್, ಶ್ವಾಸ ತೊಗೊಳ್ತೀವಿ ಮತ್ತು ತೆಳಗೆ ಬಿಡುವಾಗ ಸಂಪೂರ್ಣವಾಗಿ ಶ್ವಾಸನ ಹೊರಗಡೆ ಬಿಡಿ. ಈ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತಾ ಹೋಗಿ. ಈ ರೀತಿ ಒಂದೊಂದಾಗಿ ಒಂದೊಂದನ್ನು ಮೊದಲು ಬಾರಿ ಮಾಡ್ತಾಯಿದ್ದಾರೆ ಅಂದರೆ 5 ಸಾರಿ ಮಾಡಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಊಟ ಉಪಚಾರಗಳಲ್ಲಿ ಸರಿಯಾದ ರೀತಿಯಿಂದ ಗಮನ ಕೊಡ್ತಾ ಹೋಗಿ. ಜಾಸ್ತಿ ಅತಿ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಚಿಂತೆ ಮಾಡೋದ್ರಿಂದ ಮತ್ತೊಂದು ಸಮಸ್ಯೆ ಬರುತ್ತೆ ಹೊರತು ಆ ಚಿಂತೆಗೆ ಸಮಾಧಾನ ಸಿಗೋದಿಲ್ಲ ನಿಮಗೆ. ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಶೋಕ ಮಾಡೋಕ್ಕೆ ಹೋಗಬೇಡಿ, ಕ್ರೋಧ ಮಾಡೋಕ್ಕೆ ಹೋಗಬೇಡಿ, ಸಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ಶೋಕ ಯಾವುದೇ ಕಾರಣಕ್ಕಾಗಿ ಮಾಡಬೇಡ. ಹಾಗಾಯಿತು, ಹೀಗಾಯಿತು, ಜೀವನ ಹೇಗಾಯಿತು ಬೇಡ. ಸಮಸ್ಯೆ ಏನಿದೆ, ಪರಿಹಾರ ಏನಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ಫಲಿತಾಂಶ ಸಿಗುತ್ತೆ. ಇಲ್ಲ ಅಂದರೆ ನೀವು ಯಾವುದೇ ಉಪಯೋಗ ಆಗೋದಿಲ್ಲ. ಬರೀ ಹಾಳಾಗ್ತೀರ ಹೊರತು ಏನೂ ನಿಮ್ಮದೇ ನಷ್ಟ ಆಗುತ್ತೆ, ಬೇರೆಯವ್ರಿಗೆ ಏನೂ ಆಗೋದಿಲ್ಲ. ನಿಮ್ಮ ವೈರಿ ಬಗ್ಗೆ ಕುರಿತು ಏನಾದರೂ ಯೋಚನೆ ಮಾಡೋರು ಅವ್ರ ಬಗ್ಗೆ ಉರಿತಾ ಇದ್ದಾರೆ ಅಂದರೆ ನೀವು ವಿಷಯ ತೊಗೊಂಡು ಅವರು ಸಾಯೋದನ್ನು ಕಾಯ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ನಿಮ್ಮ ವೈರಿ ಇದ್ದರೂ ಕೂಡ ಅವ್ರ ಬಗ್ಗೆ ಗಮನ ಒಳ್ಳೆ ರೀತಿಯಿಂದ ಕೊಡ್ತಾ ಹೋಗಿ. ವಿಚಾರ ಬಿಟ್ಕೊಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜೀವನ ತುಂಬ ಚೆನ್ನಾಗಿದೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಮೂರನ್ನು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿ. ಊಟೋಪಚಾರ ಸರಿಯಾದ ಸಮಯಕ್ಕೆ ಊಟ ಮಾಡಿ. ರಾತ್ರಿಚಾರ, ದಿನಚರ್ಯ, ಋತುಚಾರ ಇವು ಸರಿಯಾದ ರೀತಿಯಿಂದ ಪರಿಪಾಲನೆ ಮಾಡಿ. ನಿಮಗೆ ಯಾವುದೇ ಸಮಸ್ಯೆ ಆಗಲ್ಲ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಕೆಳಗೆ ನಂಬರ್ ಇದೆ, ನೀವು ಕಾಲ್ ಮಾಡಿ ಪ್ರಶ್ನೆಗಳು ಕೇಳ್ಬೋದು. ಡಿಸ್ಕ್ರಿಪ್ಷನ್ ಕೆಳಗೆ ಒಂದು ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತೀನಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.